ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು 2000 ಈ ದಿನಾಂಕದಂದು ಜಮಾ ಪ್ರಾರಂಭವಾಗಲಿದೆ. ಹೌದು ಸ್ನೇಹಿತರೆ, ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿಗಾಗಿ ಕಾಯ್ತಾ ಇದ್ರಿ. ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಕೂಡ ಬಂದಿರತಕ್ಕಂತಹ ವಿಷಯ. ಸೊ ಈಗಾಗಲೇ ನಿಮಗೆ 20ನೇ ಕಂತಿನ ಹಣ ಆದರೂ ಹಾಕಿದ್ದೀವಿ, ಈಗ 21ನೇ ಕಂತಿನ ಹಣ ಕೂಡ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ದಿನಾಂಕದಂದು ಹಣ ರಿಲೀಸ್ ಆಗ್ತಾ ಇದೆ, ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿದೆ, ಎಷ್ಟು ಹಣ ರಿಲೀಸ್ ಆಗಿದೆ, ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಂಡೆ ವಿಡಿಯೋನ ನೋಡ್ತಾ ಹೋಗಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 20ನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಈಗ ಸದ್ಯಕ್ಕೆ ಬಂದಿರತಕ್ಕಂಥದ್ದು. ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಈಗ 20ನೇ ಕಂತಿನ ಹಣ ಕ್ಲಿಯರ್ ಆಗ್ತಾ ಇದೆ. ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇರಬಹುದು, ಅವ್ರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಇಲ್ಲಿ ಒಂದು ವಿಷಯ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು ಏನಪ್ಪಾ ಅಂದ್ರೆ, ಈಗ ಬಹಳಷ್ಟು ಫಲಾನುಭವಿಗಳು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇಲ್ವಂತೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಯಾಕೆ ಎಲಿಜಿಬಲ್ ಇದ್ರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ಕಾರಣ ಏನು, ಇದನ್ನ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಯಾವ ಕಾರಣಕ್ಕಾಗಿ ನಿಮಗೆ ಹಣ ಜಮಾ ಆಗ್ತಾ ಇಲ್ಲ ಇದನ್ನ ನಾವು ಮೊದಲು, ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ರಿ, ನಮಗೆ ಹಣ ಜಮಾ ಆಗ್ತಾ ಇಲ್ಲ ಸರ್, ನಾವು ಎಲಿಜಿಬಲ್ ಇದ್ದೀವಿ, ಆದರೆ ಏನಾಗಿದೆ ಸರಿಯಾಗಿ ನೋಡಿ ಚೆಕ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ರಿ. ಡಾಕ್ಯುಮೆಂಟ್ಸ್ಗಳನ್ನು ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ, ನಾವಲ್ಲ. ಯಾಕಂದರೆ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರನೇ ಇರ್ತವೆ. ಏನು ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅವೆಲ್ಲ ಗೊತ್ತಿರ್ತಕ್ಕಂಥದ್ದು ಬೇಸಿಕ್ ನಿಮಗೆ ತಾಂತ್ರಿಕ ಈ ಒಂದು ಆದಾಯ ತೆರಿಗೆ ಆಗಿರಲಿ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಲಿ, ಅಥವಾ ಬೈಕ್ ಆಗಿರಲಿ, ದೊಡ್ಡ ದೊಡ್ಡ ಕಾರ್ಗಳು ವಾಹನಗಳನ್ನು ಹೊಂದಿದ್ದೆ ಆದರೆ BPL-ದಿಂದ APL-ಗೆ ಕನ್ವರ್ಟ್ ಮಾಡಿರ್ತಾರೆ. ಹೊಲ ಗದ್ದೆಗಳನ್ನು ಹೊಂದಿರೋದಾಗಿರಲಿ, ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಿನ ಆದಾಯ ಹೊಂದಿದ್ದಾಗಿರಲಿ APL-ಗೆ ಕನ್ವರ್ಟ್ ಮಾಡೋದಾಗಿರ್ತದೆ. ಇದನ್ನೆಲ್ಲ ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಇಲ್ಲೇನು ಹೆಚ್ಚಿನ ವಿಷಯ ಮಾತಾಡೋದಿಲ್ಲ. ಇನ್ನು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಎಲಿಜಿಬಲ್ ಇದ್ದೀರಿ, ನಾವು ಅರ್ಹತೆ ಇದೆ, ಆದರೂ ಸಹಿತ ನಮಗೆ ಹಣ ಜಮಾ ಆಗ್ತಾ ಇಲ್ಲ, ಪೆಂಡಿಂಗ್ ಉಳಿತಾ ಇದೆ. ಇಂತಹ ಒಂದು ಮಹಿಳೆಯರಿಗೆ ಒಂದು ಮಾಹಿತಿ ತಿಳಿಸ್ತೀನಿ. ತದನಂತರ ದಿನಾಂಕಗಳನ್ನು ಮಧ್ಯದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಯಾಕೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ ಅಂದ್ರೆ, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು, ಬರೀ ಹಳ್ಳಿ ಅಂದರೆ ಹಳ್ಳಿ ಅಷ್ಟೇ ಅಲ್ಲ, ಸಿಟಿಯಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಏನಾಗ್ತಾ ಇದೆ ಅಂದರೆ, ಅವರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ. ಅಂದರೆ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ, ಅಮೌಂಟ್ ಹಾಕೋದು ತೆಗೆಯೋದು ಮಾಡಿಸಿಲ್ಲ. ಹಾಗಾಗಿ ಆ ಒಂದು ಅಕೌಂಟ್ಗಳು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಆ ಒಂದು ಅಕೌಂಟ್ಗಳನ್ನು ರೀಓಪನ್ ನೀವು ಮಾಡಿಸ್ಬೇಕಾಗತ್ತೆ. ಆ ಒಂದು ಪೂರ್ತಿಯಾಗಿ ಅವರು ಕ್ಲೋಸ್ ಮಾಡಿಸಿರ್ತಾರೆ ಬ್ಯಾಂಕ್ನವರು, ಯಾಕಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ಯಾರೂ ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಅಕೌಂಟ್ಗಳನ್ನು ಕ್ಲೋಸ್ ಮಾಡಿರ್ತಾರೆ. ಅದನ್ನು ನೀವು ರೀಓಪನ್ ಮಾಡ್ಕೊಳ್ಬೇಕು. ಹೇಗೆ ಅಂದರೆ, ನಿಮ್ಮ ಬ್ಯಾಂಕ್ಗಳಿಗೆ ಭೇಟಿ ಕೊಡುವುದರ ಮುಖಾಂತರ ಒಂದು ಸಾರಿ ಹಣವನ್ನು ಹಾಕೋದು ಮತ್ತು ತೆಗೆದು ಡಿಪಾಸಿಟ್ ಮಾಡೋದು ಮತ್ತು ವಿಡ್ರಾಲ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ರೀಓಪನ್ ಮಾಡ್ಕೊಳ್ಬೋದು. ಚಾಲ್ತಿಯಾಗಿ ಮಾಡ್ಕೊಂಡ್ರ ತಕ್ಷಣ ನಿಮ್ಮ ಖಾತೆಗಳಿಗೆ ಮತ್ತೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ. ಅಲ್ಲಿವರೆಗೂ ಕೂಡ ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಕೀಮ್ಸ್ಗಳ ಹಣ ಕೂಡ ಜಮಾ ಆಗೋದಿಲ್ಲ. ಈಗ ಆ ರೀತಿ ಆಗಿದ್ದೇ ಆದರೆ ನಿಮ್ಮ ಖಾತೆಗಳಿಗೆವರೆಗೂ ಕೂಡ ಹಣ ಬರುತ್ತೆ, ಆದರೆ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಅಂತ ಆಗೋದಿಲ್ಲ. ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು 21ನೇ ಕಂತಿನ ಹಣದ ಬಗ್ಗೆ ಮಾತುಕತೆ ಮಾತನಾಡೋಣ. ಇಲ್ಲಿ ನೋಡಿ, 20ನೇ ಕಂತಿಗಾಗಿ 2,500 ಕೋಟಿ ಫಂಡ್ ರಿಲೀಸ್ ಮಾಡ್ಕೊಂಡಿದ್ದಾದ್ರು, ಈಗ ಸದ್ಯಕ್ಕೂ ಕೂಡ 2,500 ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಂಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಾಗಾಗಿ ಯಾರು ವರಿ ಮಾಡ್ಕೊಳ್ಬೇಡಿ, ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಇದೇ ವಾರದಲ್ಲಿ ಬರಲಿದೆ ಅಂತಕ್ಕಂತಹ ಮಾಹಿತಿ ಒಂದು ಸಿಕ್ಕಿದೆ. ಹೌದು, ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ. ವೀಕ್ಷಕರೇ, ನಿಮ್ಮ ಖಾತೆಗಳಿಗೆ ಇದೇ ವಾರದಲ್ಲಿ ಹಣ ಜಮಾ ಆಗ್ತಾ ಇದೆ ಅಂತೆ. ಈಗಾಗಲೇ ನಿಮಗೆ 2,000 ಹಣ ಜಮಾ ಆಗಿದೆ. 15 ದಿನದವರೆಗೂ ಕೂಡ ಈ ಒಂದು ಜೂನ್ನಲ್ಲಿ 15ನೇ ತಾರೀಕು ಈಗಾಗಲೇ ನೋಡಿದಿರಿ, 15 ದಿನಗಳವರೆಗೂ ಕೂಡ ಆ ಒಂದು 20ನೇ ಕಂತಿನ ಹಣ ಜಮಾ ಆಗಿದೆ. ಈಗ 21ನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಜಮಾ ಆಗತ್ತೆ. ಆದರೆ ನೀವು 22ನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರ್ತದೆ ಅಂತ ಅನ್ಕೊಂಡಿದ್ದೆ, ಆದರೆ ಅದನ್ನ ಡೌಟು, ಅದನ್ನ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ. ಮೊದಲು ನಾವು 21ನೇ ಕಂತಿನ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ, ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಈಗ 21ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಇದೇ ವಾರದಲ್ಲಿ, ಅಂದರೆ ಇನ್ನೆರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ. ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟು ಸಿಕ್ಕಿದೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಕಪಾಬಿಡಿ.